ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮೆಟ್ರಿಕ್ ಮೆಷರ್ಮೆಂಟ್ ಆಫ್ ವೇಟ್. ನಾವು ಲಾಸ್ಟ್ ವಿಡಿಯೋನಲ್ಲಿ ಮೆಟ್ರಿಕ್ ಮೆಷರ್ಮೆಂಟ್ ಆಫ್ ಲೆಂತ್ ನೋಡಿದ್ವಿ. ಇವತ್ತಿಂದು ವಿಡಿಯೋ ಬಂದುಬಿಟ್ಟು ಮೆಟ್ರಿಕ್ ಮೆಷರ್ಮೆಂಟ್ ಆಫ್ ವೇಟ್, ತೂಕ ನೋಡೋದು ಎಷ್ಟು ಅಂತ. ಸೊ ಇದರಲ್ಲಿ ಇಷ್ಟೊಂದು ಮೆಟ್ರಿಕ್ ಮೆಷರ್ಮೆಂಟ್ ಇದೆ: ಕಿಲೋಗ್ರಾಮ್, ಹೆಕ್ಟೋಗ್ರಾಮ್, ಡೆಕಾಗ್ರಾಮ್, ಗ್ರಾಮ್, ಡೆಸಿಗ್ರಾಮ್, ಸೆಂಟಿಗ್ರಾಮ್, ಮಿಲಿಗ್ರಾಮ್. ಸೊ ಕಿಲೋಗ್ರಾಮ್ನ ಕೆ ಜಿ, ಹೆಕ್ಟೋಗ್ರಾಮ್ನ ಹೆಚ್ ಜಿ, ಡೆಕಾಗ್ರಾಮ್ನ ಡಿ ಎ ಜಿ ಡ್ಯಾಗಿಂದ, ಗ್ರಾಮ್ನ ಜಿಯಿಂದ, ಡೆಸಿಗ್ರಾಮ್ನ ಡಿ ಜಿಯಿಂದ, ಸೆಂಟಿಗ್ರಾಮ್ನ ಸಿ ಜಿಯಿಂದ, ಮಿಲಿಗ್ರಾಮ್ನ ಎಮ್ ಜಿಯಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಇಲ್ಲಿಯೂ ಕೂಡ ನಾನು ಮೆಟ್ರಿಕ್ ಮೆಷರ್ಮೆಂಟ್ ಆಫ್ ಲೆಂತಲ್ಲಿ ಹೆಂಗೆ ಹೇಳಿದ್ನಲ್ಲ, ಲಾರ್ಜರ್ ಯೂನಿಟಿಂದ ಸ್ಮಾಲರ್ ಯೂನಿಟಿಗೆ ಹೋಗುವಾಗ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದೇ ನೀವು ಸ್ಮಾಲರ್ ಯೂನಿಟ್ಟು ಲಾರ್ಜರ್ ಯೂನಿಟಿಗೆ ಬರುವಾಗ ಡಿವಿಷನ್ ಮಾಡಬೇಕು. ಇಲ್ಲಿ ನೋಡಿ, ನಾನು ಸಿಂಬಲ್ ಹಾಕಿದ್ದೀನಿ. ಸೊ ಇದು ಕಿಲೋಗ್ರಾಮಿಂದ ಮಿಲಿಗ್ರಾಮ್ ಸೈಡ್ ಹೋಗುವಾಗ ಮಲ್ಟಿಪ್ಲಿಕೇಶನ್ ಇಂಟು 10 ಇಂಟು 10 ಇಂಟು 10 ಇಂಟು 10 ಇಂಟು 10 ಇಂಟು 10 ಅಂತ ಹಾಕಿದ್ದೀನಿ. ಅದೇ ನೀವು ಮಿಲಿಗ್ರಾಮ್, ಇದು ಸ್ಮಾಲರ್ ಯೂನಿಟ್ ಆಗಿತ್ತೆ ರೀ. ವೇಟಿಂದು ಸ್ಮಾಲರ್ ಯೂನಿಟ್ ಏನಂದರೆ ಮಿಲಿಗ್ರಾಮು, ಅದೇ ಲಾರ್ಜರ್ ಯೂನಿಟ್ ಅಂದರೆ ಕಿಲೋಗ್ರಾಮ್ ಆಗುತ್ತೆ. ಸೊ ಮಿಲಿಗ್ರಾಮಿಂದ ಕಿಲೋಗ್ರಾಮ್ ಸೈಡ್ ಹೋಗುವಾಗ ಡಿವೈಡೆಡ್ ಬೈ 10, 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 ಡಿವೈಡೆಡ್ ಬೈ 10. ಸೊ ಸ್ಟೆಪ್ ವೈಸ್ ಏನಂದರೆ ಡಿವಿಷನ್ ಮಾಡಬೇಕು. ಸೊ ಫಸ್ಟು ಇದನ್ನ ನೋಡ್ರಿ, 1 ಕೆ ಜಿ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಡಿ ಜಿ. ಕೆ ಜಿ ಇಲ್ಲಿದೆ ರೀ, ಡಿ ಜಿ ಇಲ್ಲಿದೆ. ಸೊ ಜಂಪ್ ಮಾಡ್ಬೇಕು ನಾವು. 1 2 3 4. ಸೊ 4 zeros ಹಾಕ್ಬೇಕ್ರಿ. 1 2 3 4 ಡಿ ಜಿ. ನೆಕ್ಸ್ಟ್ 1 ಕೆ ಜಿ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಹೆಚ್ ಜಿ. ಕೆ ಜಿಯಿಂದ ಹೆಚ್ ಜಿ, ಲಾರ್ಜರ್ ಯೂನಿಟಿಂದ ಸ್ಮಾಲರ್ ಯೂನಿಟಿಗೆ ಹೋಗ್ಬೇಕಲ್ರಿ. ಒನ್ ಸ್ಟೆಪ್ ಅಂದರೆ ಎಷ್ಟಾಯಿತು? 10. ನೆಕ್ಸ್ಟ್ 1 ಕೆ ಜಿ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಗ್ರಾಮ್. ಕಿಲೋಗ್ರಾಮ್ ಇಂದ ಗ್ರಾಮಿಗೆ, ಲಾರ್ಜರ್ ಯೂನಿಟಿಂದ ಸ್ಮಾಲರ್ ಯೂನಿಟ್ ಆಗಿತ್ತು ರೀ. ಎಷ್ಟು ಕಾಲಮ್ ಸ್ಕಿಪ್ ಆಗುತ್ತೆ ನೋಡೋಣ. 1 2 3. 1 ಅಂತ ಬರೋದು, 3 zeros ಹಾಕಣ್ರಿ. 1 2 3. ನೆಕ್ಸ್ಟ್ 1 ಕೆ ಜಿ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಡ್ಯಾಗ್. ಡ್ಯಾಗ್ ಅಂದರೆ ಡೆಕಾಗ್ರಾಮ್. 1 2 100. 2 zeros ಅಷ್ಟೇ ಆಗಬೇಕ್ರಿ. 1 ಹೆಚ್ ಜಿ ಹೆಕ್ಟೋಗ್ರಾಮ್. 1 ಹೆಚ್ ಜಿ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಸಿ ಜಿ. ಸಿ ಜಿ ಅಂದರೆ ಸೆಂಟಿಗ್ರಾಮ್. ಎಷ್ಟು ಕಾಲಮ್ ಹೋಗುತ್ತೆ ನೋಡಣ್ರಿ. 1 2 3 4. 1 2 3 4 ಬರಬೇಕು. 1 ಹೆಚ್ ಜಿ ಹೆಕ್ಟೋಗ್ರಾಮ್ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಡ್ಯಾಗ್. ಡ್ಯಾಗ್ ಅಂದರೆ ಡೆಕಾಗ್ರಾಮ್. 1 ಕಾಲಮ್ ಅಷ್ಟೇ ಹೋಗುತ್ತೆ ರೀ, 1 0 ಅಷ್ಟೇ ಬರೀಬೇಕು. ನೆಕ್ಸ್ಟ್ 1 ಹೆಚ್ ಜಿ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಗ್ರಾಮ್. ಹೆಚ್ ಜಿ ಅಂದರೆ ಹೆಕ್ಟೋಗ್ರಾಮಿಂದ ಗ್ರಾಮಿಗೆ ರೀ. 1 2 100 ಆಯಿತು. ನೆಕ್ಸ್ಟ್ 1 ಹೆಚ್ ಜಿ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಡಿ ಜಿ. ಹೆಚ್ ಜಿಯಿಂದ ಡಿ ಜಿ ಡೆಸಿಗ್ರಾಮಿಗೆ. 1 2 3. ಸೊ ನಾನು ಇದನ್ನು ಎಕ್ಸಾಂಪಲ್ಸ್ ಅಂದು ಕೆ ಜಿ ಕಿಲೋಗ್ರಾಮಿಂದ ಹೆಕ್ಟೋಗ್ರಾಮು, ಹೆಕ್ಟೋಗ್ರಾಮಿಂದ ಡೆಕಾಗ್ರಾಮು ಈ ಥರದ್ದು ತೋರಿಸಿನಿ ರೀ. ಇದೇ ಥರ ಸೇಮ್ ಮೆಥಡು ಎಲ್ಲ ಮೆಟ್ರಿಕ್ ಮೆಷರ್ಮೆಂಟಿಗೂ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಅದಕ್ಕಿಂತ ನೋಡಿ, ಇವಾಗ ಸ್ಮಾಲರ್ ಯೂನಿಟಿಂದ ಲಾರ್ಜರ್ ಯೂನಿಟಿಗೆ ಹೋಗೋದು. 1 ಎಮ್ ಜಿ. ಎಮ್ ಜಿ ಅಂದರೆ ಮಿಲಿಗ್ರಾಮ್ ಆಗುತ್ತೆ. 1 ಎಮ್ ಜಿ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಸಿ ಜಿ. ಸೊ ಇದೇನಾಗುತ್ತೆ, ಡಿವಿಷನ್ ಮಾಡಬೇಕು ಇವಾಗ. 1 ಕಾಲಮ್ ಅಷ್ಟೇ ಹೋಗುತ್ತೆ. ಮಿಲಿಗ್ರಾಮಿಂದ ಸೆಂಟಿಗ್ರಾಮ್ಗೆ 1 ಕಾಲಮ್ ಅಷ್ಟೇ ಹೋಗೋದ್ರಿಂದ 1/10. 1 ಎಮ್ ಜಿ ಮಿಲಿಗ್ರಾಮ್ ಇಸ್ ಈಕ್ವಲ್ಸ್ ಟು ಡ್ಯಾಶ್ ಡಿ ಜಿ. ಡಿ ಜಿ ಅಂದರೆ ಡೆಸಿಗ್ರಾಮ್. 1 2 1/100. 1 ಎಮ್ ಜಿ ಮಿಲಿಗ್ರಾಮ್ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಗ್ರಾಮ್. ಮಿಲಿಗ್ರಾಮ್ ಎಲ್ಲಿದೆ ರೀ, ಗ್ರಾಮ್ ಎಲ್ಲಿದೆ. 1 2 3 1/1000. 3 zeros ಬರೀಬೇಕ್ರಿ. ನೆಕ್ಸ್ಟ್ 1 ಎಮ್ ಜಿ ಮಿಲಿಗ್ರಾಮ್ ಇಸ್ ಈಕ್ವಲ್ಸ್ ಟು ಡ್ಯಾಶ್ ಡ್ಯಾಗ್. ಡ್ಯಾಗ್ ಅಂದರೆ ಡೆಕಾಗ್ರಾಮ್. 1 2 3 4. 1 2 3 4. ನೆಕ್ಸ್ಟ್ 1 ಸಿ ಜಿ. ಸಿ ಜಿ ಅಂದರೆ ಸೆಂಟಿಗ್ರಾಮ್ ಇಸ್ ಈಕ್ವಲ್ಸ್ ಟು ಡ್ಯಾಶ್ ಡಿ ಜಿ. ಡಿ ಜಿ ಅಂದರೆ ಡೆಸಿಗ್ರಾಮ್ ಆಗುತ್ತೆ ರೀ. 1 2 1/100.
1 ಸಿ ಜಿ ಇಸ್ ಈಕ್ವಲ್ಸ್ ಟು ಡ್ಯಾಶ್ ಗ್ರಾಮ್. ಸೆಂಟಿಗ್ರಾಮಿಂದ ಗ್ರಾಮಿಗೆ ನೋಡ್ಬೇಕ್ರಿ ನಾವಿವಾಗ. 1 2 1 ಬಾರ್ 100. 1 ಸಿ ಜಿ ಇಸ್ ಈಕ್ವಲ್ಸ್ ಟು ಡ್ಯಾಶ್ ಡ್ಯಾಗ್. ಸೆಂಟಿಗ್ರಾಮಿಂದ ಡೆಕಾಗ್ರಾಮಿಗೆ ನೋಡ್ಬೇಕ್ರಿ. 1 2 3 1 2 3. ಸೊ ಇದು ಲಾರ್ಜರ್ ಯೂನಿಟಿಂದ ಸ್ಮಾಲರ್ ಯೂನಿಟ್, ಸ್ಮಾಲರ್ ಯೂನಿಟಿಂದ ಲಾರ್ಜರ್ ಯೂನಿಟ್ ಅರ್ಥ ಆಯಿತು ಅನ್ಕೋತೀನಿ. ಇವಾಗ ಏನಂದರೆ ಕನ್ವರ್ಷನ್ ನೋಡೋಣ ರೀ. ಕನ್ವರ್ಟ್ 2346 ಗ್ರಾಮ್ ಟು ಹೆಚ್ ಜಿ. ಹೆಚ್ ಜಿ ಅಂದರೆ ಹೆಕ್ಟೋಗ್ರಾಮ್ ಆಗುತ್ತೆ ರೀ. ಗ್ರಾಮಿಂದ ಹೆಕ್ಟೋಗ್ರಾಮ್. ಸೊ ಗ್ರಾಮ್ ಇಲ್ಲಿದೆ ರೀ, ಹೆಕ್ಟೋಗ್ರಾಮ್ ಇಲ್ಲಿದೆ ರೀ. ಸೊ ಸ್ಮಾಲರ್ ಯೂನಿಟಿಂದ ಲಾರ್ಜರ್ ಯೂನಿಟಿಗೆ ಕನ್ವರ್ಟ್ ಮಾಡಬೇಕ್ರಿ. ಅದಕ್ಕೆ 2346 ಡಿವೈಡೆಡ್ ಬೈ ಎಷ್ಟು ಕಾಲಮ್ ಹೋಗ್ಬೇಕ್ರಿ? 1 2 ಹೋಗಬೇಕು. ಸೊ 2 ಅಷ್ಟೇ ಬರಿಬೇಕು. ಹೆಚ್ ಜಿ ಇಸ್ ಈಕ್ವಲ್ಸ್ ಟು ಇದನ್ನು ನೋಡ್ಬೇಕ್ರಿ. ಇವಾಗ ಡೆಸಿಮಲ್ ಪ್ಲೇಸ್ ವ್ಯಾಲ್ಯೂ ಮಾಡಬೇಕ್ರಿ. ಇದು 2 0 0ದ್ರಿಂದ ನಾವು ಇಲ್ಲಿ ಫಸ್ಟ್ 2 ಬಿಡಬೇಕು. 2 ಡಿಜಿಟ್ಸ್ ಬಿಟ್ಟು 23.46 ಹೆಚ್ ಜಿ. ನೆಕ್ಸ್ಟ್ ಕನ್ವರ್ಟ್ 247 ಎಮ್ ಜಿ ಅಂದರೆ ಮಿಲಿಗ್ರಾಮ್ ಟು ಗ್ರಾಮ್. ಸ್ಮಾಲರ್ ಯೂನಿಟಿಂದ ಲಾರ್ಜರ್ ಯೂನಿಟ್ ಇದೆ ರೀ, ಮಿಲಿಗ್ರಾಮು. ಸೊ 247 ಡಿವೈಡೆಡ್ ಬೈ ಮಿಲಿಗ್ರಾಮಿಂದ ಗ್ರಾಮಿಗೆ ಎಷ್ಟು ಜಂಪ್ ಆಗಬೇಕು ನೋಡೋಣ. 1 2 3. ಸೊ 1000 ಬರಿಬೇಕು. ಗ್ರಾಮ್ ಈಸ್ ಈಕ್ವಲ್ಸ್ ಟು ಇಲ್ಲೇನಾಗತ್ತೆ ರೀ, 3 ಡಿಜಿಟ್ಸ್ ಬಿಟ್ಟು ಬರೀಬೇಕು. 3 ಡಿಜಿಟ್ಸ್ ಅಂದರೆ ಇರೋದೇ 3 ಡಿಜಿಟ್ಸು. ಸೊ 0.247 ಗ್ರಾಮ್ ಅಂತ ಬರಿಬೇಕು. ಇಲ್ಲಿ ಎಷ್ಟು ಝೀರೋಸ್ ಇರುತ್ತಲ್ಲ ರೀ, ಅಷ್ಟು ಝೀರೋಸ್ನ ನಾವು ಬಿಟ್ಬಿಟ್ಟು ಲೆಫ್ಟ್ ಸೈಡಿಂದ ಅಷ್ಟು ಝೀರೋಸ್ನ ಬಿಟ್ಟು ನಾವು ಪಾಯಿಂಟ್ ಇಡಬೇಕು. ಇಲ್ಲಿ ನೋಡಿ 1 2 3 ಆದಮೇಲೆ ಇಲ್ಲಿ 2 ಪಕ್ಕ ಬರುತ್ತೆ. 2 ಪಕ್ಕ ಕೊಟ್ಟು ಇಲ್ಲಿ 0 ಕೊಡಬೇಕು. ಇಲ್ಲಿ 1 2, ಇಲ್ಲಿ 1 2 ಆದಮೇಲೆ 0. ಕನ್ವರ್ಟ್ 45 ಡಿ ಜಿ. ಡಿ ಜಿ ಅಂದರೆ ಡೆಸಿಗ್ರಾಮ್ ಟು ಎಮ್ ಜಿ. ಎಮ್ ಜಿ ಅಂದರೆ ಮಿಲಿಗ್ರಾಮ್. ಸೊ ಡಿ ಜಿಯಿಂದ ಎಮ್ ಜಿ, ಲಾರ್ಜರ್ ಯೂನಿಟಿಂದ ಸ್ಮಾಲರ್ ಯೂನಿಟ್ ಹೋಗ್ಬೇಕ್ರಿ. ಸೊ 45 ಇಂಟು ಡಿ ಜಿಯಿಂದ ಮಿಲಿಗ್ರಾಮ್ಗೆ 1 2 ಇಂಟು 100 ಎಮ್ ಜಿ ಈಸ್ ಈಕ್ವಲ್ಸ್ ಟು 4500 ಎಮ್ ಜಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ. ಕನ್ವರ್ಟ್ 72 ಡ್ಯಾಗ್. ಡ್ಯಾಗ್ ಅಂದರೆ ಡೆಕಾಗ್ರಾಮ್ ಟು ಸಿ ಜಿ. ಸಿ ಜಿ ಅಂದರೆ ಸೆಂಟಿಗ್ರಾಮ್ ಆಗುತ್ತೆ. 72 ಇಂಟು ಡ್ಯಾಗಿಂದ ಸಿ ಜಿಗೆ ನೋಡೋಣ ರೀ. 1 2 3 1 2 3 ಸಿ ಜಿ ಈಸ್ ಈಕ್ವಲ್ಸ್ ಟು ಇದೆಷ್ಟಾಗುತ್ತೆ ರೀ? 72,000 ಸಿ ಜಿ. ಇದಿಷ್ಟು ಕನ್ವರ್ಷನ್ ಆಗುತ್ತೆ ರೀ. ಸೊ ಇಲ್ಲಿಗೆ ಇದು ಮೆಟ್ರಿಕ್ ಮೆಷರ್ಮೆಂಟ್ ಆಫ್ ವೇಟ್ ಟಾಪಿಕ್ ಇದು ಮುಗಿತ್ರಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ಇದೇ ಥರ ಟಾಪಿಕ್ಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.